ಅಂಚೆ ಮನೆತನ ಎಂಬುದು ಬ್ರಿಟಿಷರ ಕಾಲದಲ್ಲಿ ದೊಡ್ಡ ಬಿರುದಾವಳಿಯೇ ಆಗಿತ್ತು. ಹೆಬ್ಬಲಿಗೆ ತಮ್ಮಯ್ಯನವರ ಮನೆಗೆ ಅಂಚೆ ಮನೆ ಎಂಬುದೇ ಕಿರೀಟಪ್ರಾಯವಾದ ಹೆಸರು. ಮಲೆನಾಡ ಹಳ್ಳಿಯ ಮನೆ ತೀರ್ಥಹಳ್ಳಿಯ ಸಮೀಪ ಎನ್ನಬಹುದು. ಸಮೃದ್ಧವಾದ ಗದ್ದೆ, ತೋಟ, ಬಾಳೆ, ತೆಂಗು, ಅಡಿಕೆ ಎಲ್ಲವೂ ಬೆಳೆಯುವ ಫಲವತ್ತಾದ ಭೂಮಿ. ಗ್ರಾಮಕ್ಕೆಲ್ಲ ಇದೇ ಅತಿ ದೊಡ್ಡ ಹೆಂಚಿನ ಮನೆ. 16 ಕಂಬದ ಭವ್ಯವಾದ ತೊಟ್ಟಿಯ ಮನೆ. ಹೆಬ್ಬಾಗಿಲನ್ನು ದಾಟಿ ಒಳಗೆ ಬಂದರೆ ಎರಡೂ ಕಡೆ ವಿಶಾಲವಾದ ಜಗುಲಿಗಳು. ಊಟವಾದ ನಂತರ ಗಂಡಸರು ಕುಳಿತು ಎಲೆ ಅಡಿಕೆ ಜಗಿಯುತ್ತಾ ಹರಟೆ ಹೊಡೆಯುತ್ತಿದ್ದ ಜಾಗ. ಇಲ್ಲಿಂದ ಒಳಬಾಗಿಲನ್ನು ದಾಟಿ ಬಂದರೆ ಕಾಣುವುದು ಭವ್ಯವಾದ ತೊಟ್ಟಿ. ಈ ಜಾಗದಲ್ಲಿ ಎಷ್ಟೋ ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳ ಮದುವೆ ಮುಂಜಿಗಳಾಗಿರಬಹುದು. ತೊಟ್ಟಿಯಿಂದ ಮೆಟ್ಟಲನ್ನು ಹತ್ತಿ ಹೋದರೆ ಬಲಭಾಗಕ್ಕೆ ತಮ್ಮಯ್ಯನವರ ದಿವಾನ್ ಖಾನೆಗೆ ಹೋಗುವ ಭವ್ಯವಾದ ಮರದ ಮೆಟ್ಟಿಲುಗಳು. ದಿವಾನ್ ಖಾನೆಗೆ ಬರಲು ಮನೆಯ 3 ಕಡೆಯಿಂದ ಮೆಟ್ಟಲುಗಳುಂಟು. ಅಂಚೆ ಮನೆತನದವರು ಎಂದರೆ ಮಲೆನಾಡ ಪ್ರಾಂತ್ಯಕ್ಕೆಲ್ಲ ಚಿರಪರಿಚಿತ. ಖಾಕಿ ದಿರಿಸು ಧರಿಸಿ ಗೆಜ್ಜೆ ಕೋಲು ಹಿಡಿದು ಹಳ್ಳಿ ಹಳ್ಳಿ ತಿರುಗುವ, ತಿಂಗಳಿಗೆ 2 ರೂಪಾಯಿ ಸಂಬಳ ಪಡೆಯುವ ಅಂಚೆ ಪೇದೆಯ ಕೆಲಸವಾದರೂ ಸರ್ಕಾರಿ ನೌಕರಿ ಎಂಬ ದಿಮ್ಮು. ಈಗ ನಾವು ನೋಡುತ್ತಿರುವುದೇ ತಮ್ಮಯ್ಯನವರ ದಿವಾನ್ ಖಾನೆ. ತಮ್ಮಯ್ಯನವರು ಅವರ ತಂದೆಯವರು ಇಲ್ಲಿ ಕುಳಿತು ಎಷ್ಟೋ ಜಾತಕಗಳನ್ನು ಕೂಡಿಸಿದ್ದಾರೆ. ಅಂಚೆ ಮನೆತನದ ಆರ್ಥಿಕ ಸಂಪತ್ತು, ಅಂತಸ್ತು, ದೌಲತ್ತು ಎಲ್ಲವೂ ಬೆಳೆಯಿತಾದರೂ ರಕ್ತಗತವಾಗಿ ಬಂದ ಸಂಪ್ರದಾಯ ಆಚರಣೆ ಮಾತ್ರ ಹಾಗೇ ಉಳಿದಿತ್ತು. ಮುಖ್ಯಾಂಶವೆಂದರೆ ತಮ್ಮ ಹಿರಿಯರು ನಡೆದಂತೆ ನಾವು ನಡೆಯಬೇಕು ಎಂಬ ಕಟ್ಟಾ ಸಂಪ್ರದಾಯ ನಿಷ್ಠರೇ ಹೊರತು ಅದು ತಪ್ಪೇ ಸರಿಯೇ ಎಂದು ಯೋಚಿಸುವ ಬುದ್ಧಿಯಾಗಲಿ ಧೈರ್ಯವಾಗಲಿ ಯಾರಿಗೂ ಇರಲಿಲ್ಲ. ಮನೆಯಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಕ್ವಾಣೆ. ಹೆರಿಗೆ ಕ್ವಾಣೆಯಲ್ಲಿ ಗೋಣಿ ಚೀಲ, ಕಂಬಳಿ, ಮಡಿಕೆ, ಮೊರ ಎಲ್ಲಾ ಸಿದ್ಧವಿರುತ್ತಿತ್ತು. ಆಗಿನ ಕಾಲದಲ್ಲಿ ಗಡಿಯಾರವಿರಲಿಲ್ಲ. ಗಳಿಗೆ ಬಟ್ಟಲನ್ನು ಕೋಣೆಯ ಬಾಗಿಲಲ್ಲಿಟ್ಟುಕೊಂಡು ತಮ್ಮಯ್ಯನವರ ತಂದೆಯವರು ಕೂಡುತ್ತಿದ್ದರು. ಬಟ್ಟಲು ನೀರಿನಲ್ಲಿ ಮುಳುಗಿದ ತಕ್ಷಣ ನೀರು ಸುರುವಿ ಪುನಃ ನೀರಿನ ಮೇಲಿಡಬೇಕು. ಕೂತು ಕೂತು ವಯೋಧರ್ಮದಿಂದ ತೂಕಡಿಕೆ ಬಂದರೂ ಬರಬಹುದು. ಮುಂದೆ ಹೋದರೆ ಕತ್ತಲೆ ಕೋಣೆ. ಈ ಕತ್ತಲೆ ಕೋಣೆ ಏಕಿತ್ತು ಎಂಬುದು ಊಹಿಸುವುದೇ ಕಷ್ಟ. ಮುಂದೆ ದನದ ಕೊಟ್ಟಿಗೆಯನ್ನು ಹಾದು ಹೋದರೆ ವಿಶಾಲವಾದ ಹಿಂಭಾಗ, ಬಾವಿ, ತುಳಸಿ ಕಟ್ಟೆಯ ಕಡೆಯಿಂದ ಭೋಜನ ಶಾಲೆಗೆ, ಬಚ್ಚಲು ಮನೆಗೆ ಹೋಗುವ ದಾರಿ.
ವಿಶಾಲವಾದ ಅಂಗಳದಲ್ಲಿ ಅಡಿಕೆ ಕೊಯ್ಲಿನ ಕಾಲದಲ್ಲಿ ಪ್ರಸಂಗ ಕೂಡಿಸುವುದೂ ಇತ್ತು. ಮಧ್ಯ ಬೆಂಕಿ ಹಾಕಿ ಮನೆ ಮಂದಿಯೆಲ್ಲ ಮೆಟ್ಟು ಕಟ್ಟಿ ಹೂಡಿ ಅಡಿಕೆ ಸುಲಿಯಲು ಕೂಡುತ್ತಿದ್ದರು. ಮಹಾಭಾರತದ ಯಾವುದೇ ಭಾಗವಾದರೂ ಕೌರವರು, ಪಾಂಡವರು, ಕುಂತಿ, ದ್ರೌಪದಿ, ಕೃಷ್ಣ ಇರಲೇಬೇಕು. ಮನೆ ಮಂದಿಯೆಲ್ಲ ಅಡಿಕೆ ಸುಲಿಯುತ್ತಾ ಅದನ್ನು ಕೇಳುವರು. ಈಗ ನಾವು ನೋಡಿದ ಮನೆ 100 ವರ್ಷಗಳಿಗೂ ಹಿಂದಿನದು. ಆಗ ಗಿಜಿಗಿಜಿ ತುಂಬಿದ ಮನೆ ಈಗ ಖಾಲಿ. ಆದರೆ ತಮ್ಮಯ್ಯನವರ ಮೊಮ್ಮಗ ಸೊಸೆ ಮಾತ್ರ ಅಡಿಕೆ ಕುಯ್ಲಿನ ಕೆಲಸಗಳಿಗಾಗಿ ಇನ್ನೂ ಅದೇ ಮನೆಯಲ್ಲಿದ್ದಾರೆ. ಅಂಚೆ ಮನೆ ಪಣಿಯವನ್ ಕೈ ಸಣ್ಣಗದೆ ಹೆಂಗಾರೆ ಮಾಡಿ ಅಯ್ಯವನ್ ಕರ್ಕೊಂಬಂದ್ರೆ ಮಗ ಉಳಿದಿತ್ತು. ಇಲ್ದಿದ್ರೆ ತಾಯಿ ಮಗ ಎರಡು ಕೈ ಬಿಟ್ಟೋಯ್ತದೆ. ಜಬಿನಾಬಿ ಎಂತ ಮಾತು ಹೇಳ್ತೀಯವ್ವ. ರಾಮ್ರು ಮುದ್ಕವ್ವ ರುಸಿ ಇದ್ದಂಗ ಅವ್ರೆ. ಅವರು ನಮ್ಮನೆ ಕರೆಯೋದ? ಅವರು ನಮ್ಮನೆ ಕರೆದು ನಾವು ಯಾವ ಪಾಪಕ್ಕೆ ಹೋಗೋಣ? ಅಂಚೆತೆ ಫಣಿಯವ್ವ. ಯಾರೇ ಅದು ಇಷ್ಟೊತ್ನಾಗ? ನಾನ್ರಪ್ಪ ಜಬ್ಬಿನಬಿ. ಬೈರ್ ನಿಂತಿ ಸಿಂಕಿಗೆ 4 ದಿನದಿಂದ ಬ್ಯಾನೆ ಸಂಟ. ಫಣಿಯವ್ವ ಬಂದ್ರೆ ನಿಮ್ಗೇನು ಹೊತ್ತು ಒಂದು ಇಲ್ವೇನು? 4 ದಿವಸದಿಂದ ಕತ್ತೆ ಕಾಯ್ತಿದ್ರೇನು? ಅಂಚೆ ತೇನು ಈ ವ್ರತ ಎಲ್ಲ ಮುಗಿಸ್ದವ್ರು. ಅವರನ್ನು ಹೆರಿಗೆ ಕರೆಯಕ್ ಬಂದಿದೆಯಲ್ಲ. ಅಪ್ಪ ಅವ್ರು ಬರಲ್ಲ ಅಂದ್ರೆ ತಾಯಿ ಮಗ ಎರಡು ಕೈ ಬಿಟ್ಟೋಯ್ತದೆ. ಪಣಿಯವ್ವ, ನಿಮ್ ಕೈ ರಸಬಾಳೆನ್ ಇದ್ದಂಗೈತೆ. ನೀವು ಮನಸ್ಸು ಮಾಡಿದ್ರೆ 2 ಜೀವನ ಉಳಿತೈತೆ. ಬರ್ತೀರಾ ಇಲ್ವಾ ಹೇಳ್ಬಿಡಿ ನನ್ ತಾಯಿ. ಹಣಿಯತ್ತೆ, ಬೈರನ್ ಹೆಂಡತಿಗೆ 4 ದಿನ ಹೆರಿಗೆ ನಾವು ಕಂಡು ನಿನ್ನೆ ಸಂಜೆ ನಂಗೆ ಹೇಳ್ ಕಳ್ಸಿದ್ರು. ಮಗು ಹೊಟ್ಟೆಲಿ ಅಡ್ಡವಾಗಿ ಸಿಕ್ಕೊಂಡು ಬಳ್ಳಿ ಸುತ್ಕೊಂಡಿದೆ. ಡಾಕ್ಟ್ರು ಊರಾಗಿಲ್ಲ. ದಡ್ಡ ಮುಂಡ ಮಕ್ಕಳು 4 ದಿನದಿಂದ ಹೊಟ್ಟೆಗೆ ಮಣ್ಣು ತಿಂತಿದ್ವಾ? ಇಡೀ ಬಾಗ್ಲು ಹಾಕಲ್ರೆ ನಾ ಬಂದ್ ಯಾಕೆ ತೆಗಿದ್ರಂತೆ. ಸಾಯೋ ಕಾಲಕ್ಕೆ ಮೂಳ ಮೀನ್ ತಿನ್ ಸತ್ತ ಅಂತ ಅತ್ತೆಗ್ಯಾಕಿಂತ ಬುದ್ಧಿ ಬಂತು ಅಂತೀನಿ. ತೀರ್ಥ ಯಾತ್ರೆ ಸತಿಗ ಮಾಡ್ಕೊಂಡು ಈಗ ಹೊಲಗೇರಿಗೆ ಹೋಗೋದಾ?
ಮಾಡಂತಾನ ಮಾಡಿದ್ದೀನಿ ನಾನು, ಆದ್ರೆ ಹೆರಿಗೆ ಎಂದೂ ಮಾಡಿಲ್ಲ. ಯಾಕೆ ಹೇಳು, ಅದೇನ್ ಮಾಡ್ಬೇಕು ಅಂತ? ಇರಿ ಬರ್ತೀನಿ. ಬಲಗೈ ಪೂರ ಈ ಹಳ್ಳೆನ ಬಳ್ಕೊಂಡು 5 ಬೆರಳು ಜೋಡಿಸಿ ಒಳಗ್ ಕೈ ಹಾಕಿ ಮಗಿನ ತಲೆ ಹಿಡ್ಕೊಂಡು ಹಗೂರ ಹೊರ ಕೆಳರವ. ಮ್ಯಾಕಿಂದ ನಾನು ಹೋಗ್ತೀನಿ. ಮಗ ಹೋದ್ರೆ ಹೋಗ್ಲಿ, ಸಿಂಕಿ ಬದ್ಕೊಂಡ್ರೆ ಸಾಕು. ಬರ್ರವ್ವ. ನನ್ನವ್ವ ನಿಮ್ಮದ್ ಬಂಗಾರದ ಕೈ, ನನ್ ಮಗಿನ ಉಡ್ಸಿದ್ರಿ. ಮುಂದಿಂದೆಲ್ಲ ನೀವು ನೋಡ್ಕೊಳ್ರೆ. ನಾ ಅಂಚೆ ಮನೆಗೆ ಹೋಗಿದ್ದು ಬೆಳಗಾಗಿ ತೀರ್ಥಳಿಗೆ ಹೋಗ್ತೀನಿ. ನಾ ಹೆರಿಗೆ ಮಾಡಿದ್ದು ಅಂತ ಯಾವ ಮುಂದೆ ಬಾಯ್ ಬಿಡ್ಕೂಡ್ದು, ತಿಳಿತಾ? ಒಂದು ಯಾತನೆ ಅಂತೂ ಈ ವಯಸ್ಸಿನಲ್ಲಾದ್ರೂ ಹೇಗೆ ಅನ್ನೋದು ಏನು ಅಂತ ಸ್ವತಃ ಅನ್ಭವಿಸ್ದೆ ಹೋದ್ರು ಬೇರೆಯವರಿಂದಲಾದ್ರೂ ಗೊತ್ತಾಯ್ತಲ್ಲ. ಆಶ್ಚರ್ಯ ಅಂದ್ರೆ ಈ ಯಾತನೆ ಎಲ್ಲ ಮರೆತು ಮತ್ತೆ ಗಂಡನ ಹತ್ರ ಹೋಗ್ತಾರಲ್ಲ ಹೆಂಗಸರು. 10 ಮಕ್ಕಳನ್ನ ಹೆತ್ ಹಾಕ್ತಾರಲ್ಲ, ಎಂಥ ವಿಚಿತ್ರ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಶಿ. ಯಜ್ಞೋಪವೀತಂ ಯಮುಗ್ಧಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಯಾಕೆ ಜನವಾರ ಬದಲಾಯಿಸ್ತಾ ಇದ್ದಾನೆ? ಯಾವ್ದಾದ್ರೂ ಸೂತ್ಕಾ ಪುರುಡು ಬಂದಿದ್ದೆ? ಮರೀದೆ ಸೀತನ್ ಕೇಳ್ಬೇಕು. ಓ, ಪಣಿಯತ್ತೇನಾ? ಬನ್ನಿ ಒಳಗೆ. ನೀವು ಸಿಂಕಿ ಹೆರಿಗೆ ಮಾಡೋಕ್ ಬಂದ್ ವಿಷಯ ಚೆನ್ನಾಗ್ ಗೊತ್ತಿತ್ತು. ಹಾಗೆ ಹೊರಟೋಗ್ತೀರೇನೋ ಅಂದ್ಕೊಂಡಿದ್ದೆ. ಸದ್ಯ ಬಂದ್ರಲ್ಲ,
ಹಳೆ ಮನೆ ಜ್ಞಾಪಕಕ್ಕೆ ಬಂತಲ್ಲ. ಅದಕ್ಕೆ ಮಾಡಕ್ ಹಸ್ಬಿಲ್ಲ. ನಾ ಬರೋ ಹೊತ್ತಿಗೆ ಸಿಂಕಿ ಹಡ್ದಾಗಿತ್ತು. ಅಷ್ಟೇನಾ? ಕೇಶವಾಯ ಸ್ವಾಹ, ಮಾಧವಾಯ ಸ್ವಾಹ, ನಾರಾಯಣ ಸ್ವಾಹ, ಗೋವಿಂದಾಯ ನಮಃ. ಯಾಕೋ ಬೆಳಗಿನ ಜಾವ ಜನವಾರ ಬದಲಾಯಿಸ್ತಾ ಇದ್ದ. ಎಂತದಾರ ಮೈಲ್ಗೆ ಆತೀನಿ. ಪ್ರಚೋದಯಾತ್. ಏನಾಯ್ತು ಸೀತಾ? ಯಾರಾದ್ರೂ ತೀರ್ಕೊಂಡ್ರೇನೆ? ಪಣ್ಯತ್ತೆ, ನೀವು ಯಾವ ಪಾಪನೂ ತಿಳಿದೋರು. ನಿಮ್ಮೆದ್ರಿಗಿದೆಲ್ಲ ಹೇಳೋದ್ ಚಂದಲ್ಲ. ಇವರು ಬಲೆ ಬಲೆ ಕಚ್ಚೆ ಹರ್ಕ. ಜಾತಿ ಇಲ್ಲ, ಕುಲ ಇಲ್ಲ. ರಾತ್ರಿ ಯಾವಳ ಒಗ್ಗಿರ್ತಿ ಹೊಲ್ತಿ ಮಗ್ಲಾಗ್ ಬಿದ್ಕೊಂಡ್ ಬಂದಿರ್ಬೇಕು. ರಾತ್ರಿನೇ ಜನವಾರ ತಗೊಂಡ್ ಹೋಗಿ ಪೆಟ್ರೋಲ್ ಬಚ್ಚಿಟ್ಟಿರ್ತಾರೆ. ಇವಳ ಪುರಾಣ ಇದ್ದಿದ್ದೆ. ನೀವು ಬನ್ನಿ ಅತ್ತೆ, ಸೀರೆ ಒಣಗಿಸ್ಕೊಳ್ಳಿ. ವಿಚಿತ್ರ ಸಂಪ್ರದಾಯ ನಮ್ದು. ಏನ್ ಮಾಡಿನೋ ಆಚಾರನೋ, ಮಾಡೋದ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಮಾತ್ರವಲ್ಲ, ಈ ನಮ್ಮ ನಾಡು ಯಯಾತಿ, ನಹುಷ, ಕುರು, ದುಷ್ಯಂತ, ಭರತ ಮೊದಲಾದ ಪ್ರಕೃತಿಗಳು ಆಳಿ ಬಾಳಿದ ವೀರಭೂಮಿ, ಕ್ಷಾತ್ರಭೂಮಿ. ಅಯ್ಯೋ ಪಾಪ. ಏನಾಯ್ತತೆ? ಕುಂತಿಗೆ ಪತಿವಿಯೋಗ ಆಯ್ತು. ಹಂಗಂದ್ರೇನಮ್ಮ? ಹಂಗಂದ್ರೆ ಕುಂತಿ ಗಂಡ ಸತ್ತೋದ ಅಂತ. ಹಾಗಿದ್ರೆ ಕುಂತಿನ ಗಂಡ ಸತ್ತ ಮೇಲೆ ಅತ್ತ ತರ ತಲೆ ಬಾಳಿಸ್ಕೊತಾಳ. ಹಾಗೆಲ್ಲ ಮಾತಾಡ್ಬಾರ್ದು. ಹೋಗಿ ಅದಕ್ಕೆ ಏನ್ ತಿಳಿಯುತ್ತೆ. ರಾಮಾಯ ರಾಮಭದ್ರಾಯ ವೇದಸೇ ರಘುನಾಥಾಯ ಸೀತಾಯ ಪತಿಯೇ ನಮಃ. ಅಲ್ಲೋ ಮರಿ ಕೊಡ ಇಲ್ಲಿ.
ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವಃ. ಬಂದ್ರು ಐಗಳ ಮಠಕ್ಕೆ ಹೋಗೋಣ, ಹೊತ್ತಾಯ್ತು. ಕಣಿ, ಐಗಳ ಮಠದಿಂದ ಬಂದ್ಮೇಲೆ ಚೊಕೊಬಾರ ಆಡೋಣ. ಆಯ್ತು, ಬಂದ್ರು. ಅಮ್ಮ, ನನ್ನ ಅಣ್ಣನ ಜೊತೆ ಐಗಳ ಮಠಕ್ಕೆ ಹೋಗ್ಲೇನಮ್ಮ? ಥೂ, ಹೆಣ್ಮಕ್ಳೆಲ್ಲಾದ್ರೂ ಐಗಳ ಮಠಕ್ಕೆ ಹೋಗ್ತಾರೇನೆ? ನಿಂಗಾಗ್ಲೇ ಮದ್ವೆ ವಯಸ್ಸಾಯ್ತು. ಮನೇಲೇ ಇದ್ದು ಹಾಡು ಹಸೆ ಕಲ್ತ್ಕೋ. ಮಣಿ, ನಾನು ಹೋಗಿ ಬರ್ತೀನಿ. ರನ್ನರ ಬರೀ ರನ್ನರ್ ಅಲ್ಲ, ಮೇಲ್ ರನ್ನರ್. ನಾನು ಬರ್ಲಾ? ರನ್ನರ್ ರನ್ನರ್ ಹೋ ನಾನು ರನ್ನರ್, ರನ್ನರ್ ರನ್ನರ್ ಹೋ ನಾನು ರನ್ನರ್. ನನ್ನ ಯಜಮಾನರು ಕಂಪನಿ ಸರಕಾರ, ನನ್ನ ಯಜಮಾನರು ಕಂಪನಿ ಸರಕಾರ. ರನ್ನರ್ ರನ್ನರ್ ಹೋ ನಾನು ರನ್ನರ್, ರನ್ನರ್ ರನ್ನರ್. ಖಾಕಿ ಬಟ್ಟೆಯ ಒಳಗೆ ದಿಲ್ದಾರ ಮನಸ್ಸು, ಗೆಜ್ಜೆ ಕೋಲಿನ ತುದಿಗೆ ಹಿತ್ತಾಳೆ ಅಣಸು. ಖಾಕಿ ಬಟ್ಟೆಯ ಒಳಗೆ ದಿಲ್ದಾರ ಮನಸ್ಸು, ಗೆಜ್ಜೆ ಕೋಲಿನ ತುದಿಗೆ ಹಿತ್ತಾಳೆ ಅಣಸು. ಆ ಶಬ್ದ ಕೇಳಿದರೆ ನಿಮಗೇನು ಕನಸು, ಆ ಶಬ್ದ ಕೇಳಿದರೆ ನಿಮಗೇನು ಕನಸು. ಓಡೋಡಿ ಬರುವೀರಿ ತೆರೆದಿಟ್ಟ ಮನಸ್ಸು, ಓಡೋಡಿ ಬರುವೀರಿ ತೆರೆದಿಟ್ಟ ಮನಸ್ಸು. ರನ್ನರ್ ರನ್ನರ್ ಹೋ ನಾನು ರನ್ನರ್. ಸುಖದ ಸುದ್ದಿಯ ತರುವೆ ಓದುವೆನು ನಿಮಗೆ, ನಿಮ್ಮ ಸುದ್ದಿಯ ಬರೆದು ಇನ್ನೊಂದು ತುದಿಗೆ. ಸುಖದ ಸುದ್ದಿಯ ತರುವೆ ಓದುವೆನು ನಿಮಗೆ, ನಿಮ್ಮ ಸುದ್ದಿಯ ಬರೆದು ಇನ್ನೊಂದು ತುದಿಗೆ. ತಲುಪಿಸುವುದೇ ಎನ್ನ ಸುಖ, ಅದು ನನ್ನ ಭಾಗ್ಯ. ತಲುಪಿಸುವುದೇ ಎನ್ನ ಸುಖ, ಅದು ನನ್ನ ಭಾಗ್ಯ. ನಿಮ್ಮ ಬಹುಮಾನಗಳೇ ಪರಮ ಸೌಭಾಗ್ಯ, ನಿಮ್ಮ ಬಹುಮಾನಗಳೇ ಪರಮ ಸೌಭಾಗ್ಯ. ರನ್ನರ್ ರನ್ನರ್ ಹೋ ನಾನು ರನ್ನರ್. ನೆಂಟರ ಸುದ್ದಿ ಹಾಕುವೆನು ಗಂಟು, ಬೆಸೆಯುವೆನು ಹೊಸ ಪ್ರೇಮ ಬೇಕೇ ಹೊಸ ನೆಂಟು. ನೆಂಟರ ಸುದ್ದಿ ಹಾಕುವೆನು ಗಂಟು, ಬೆಸೆಯುವೆನು ಹೊಸ ಪ್ರೇಮ ಬೇಕೇ ಹೊಸ ನೆಂಟು. ಆಗಾಗ ತರದುಂಟು ಸತ್ತವರ ಸುದ್ದಿ, ಆಗಾಗ ತರಲುಂಟು ಸತ್ತವರ ಸುದ್ದಿ. ಏನು ಮಾಡಲಿ ಸ್ವಾಮಿ ಅದು ಶಿವನ ರೀತಿ, ಏನು ಮಾಡಲಿ ಸ್ವಾಮಿ ಅದು ಶಿವನ ರೀತಿ. ರನ್ನರ್ ರನ್ನರ್ ಹೋ ನಾನು ರನ್ನರ್. ನನಗೂ ಜಂಬಗಳುಂಟು ನಾನೇಗ ದೂತ, ಹಕ್ಕಿ ಗಾಳಿಗೂ ಮಿಗಿಲು ಈ ನನ್ನ ಓಟ. ನನಗೂ ಜಂಬಗಳುಂಟು ನಾನೇಗ ದೂತ, ಹಕ್ಕಿ ಗಾಳಿಗೂ ಮಿಗಿಲು ಈ ನನ್ನ ಓಟ. ಎಷ್ಟೆಂದರೂ ನಾನು ಮಾನವನು ಸ್ವಾಮಿ, ನಿಮ್ಮ ಪ್ರೀತಿಯ ಮುಂದೆ ಸಣ್ಣ ಆಸಾಮಿ. ಎಷ್ಟೆಂದರೂ ನಾನು ಮಾನವನು ಸ್ವಾಮಿ, ನಿಮ್ಮ ಪ್ರೀತಿಯ ಮುಂದೆ ಸಣ್ಣ ಆಸಾಮಿ. ರನ್ನರ್ ರನ್ನರ್ ಹೋ ನಾನು ರನ್ನರ್, ನನ್ನ ಯಜಮಾನರು ಕಂಪನಿ ಸರಕಾರ. ರನ್ನರ್ ರನ್ನರ್ ಹೋ ನಾನು ರನ್ನರ್, ನಾನು ರನ್ನರ್, ರನ್ನರ್ ರನ್ನರ್. ಯಾದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನಮ್ಮಮ್ಮ
ನಮ್ಮಮ್ಮ ನಮ್ಮಮ್ಮ ತಗೊಂಬರಕ್ಕೆ ಏನ್ ತಂದಿದ್ಯೆ? ಏನು ತಂದಿಲ್ಲ. ತಗೊಂಬ ಹೋಗು. ತಗೊಂಬರ್ತೀನಿ ತಾಳು. ಹಣಿ, ಅದೇನೇ ತಂದದ್ದು? ಎಂತದೆ? ಉಮ್ಮತ್ತಿನಕಾಯಿ ಎತ್ತೆ ಚೌಕಾಬಾರಕ್ಕೆ. ಎಲ್ಲ ಬಿಟ್ಟು ಮತ್ತನ್ಕಾಯಿ ಆಗ್ತಂದೆ. ಅದರ ರಸ ತಲೆಗೆ ಮುಟ್ತು ಅಂದ್ರೆ ತಲೆ ಕೂದ್ಲೆಲ್ಲ ನುಣ್ಣಗುದ್ರು ಹೋಗುತ್ತೆ ಬಿಸಾಕತ್ಲಾಗೆ. ನಿಂತಲೆ ಹಂಗಾಗೋಗ್ಬಿಡತ್ತಾ? ಫಣಿ, ಅತ್ತೆಗೆ ಹಾಗಲ್ಲ ಅನ್ಬಾರ್ದಮ್ಮ. ಅಪ್ಪಯ್ಯ, ಫಣಿ ಜಾತಕವೇನೋ ಚೆನ್ನಾಗಿದೆ, ಆದ್ರೆ ಮೇಲ್ಗೆ ನೀಲ್ಕಂಠ ಭಟ್ರ ಮಗ ನಂಜುಂಡನ್ ಜಾತಕನೂ ಇದ್ರಲ್ಲಿದೆ. ಒಳ್ಳೇದಾಯ್ತು ಕೊಡು. ಇದುವರೆಗೂ ನೋಡಿರೋ ಜಾತಕಗಳಲ್ಲಿ ಯಾವುದು ಫಣಿ ಜಾತಕ ಕೂಡ್ ಬರ್ತಾನೆ ಇಲ್ಲ. ಅಪ್ಪಯ್ಯ, ನಂಜುಂಡ ಜಾತಕ ಫಣಿ ಜಾತಕ ಚೆನ್ನಾಗಿ ಕೂಡ್ ಬರುತ್ತೆ. ನಕ್ಷತ್ರ, ಗೋತ್ರ, ಮಾಂಗಲ್ಯ ಕೂಟ ಎಲ್ಲ ಸರಿ ಹೊಂದುತ್ತೆ. ತಗೋ. ಚೆನ್ನಾಗಿದೆ. 2 ಜಾತಕಗಳು ತುಂಬಾ ಚೆನ್ನಾಗಿ ಹೊಂದುತ್ತೆ. 16 ಗುಣಗಳು ಕೂಡ ಬರ್ತಾ ಇದೆ. ಬಹಳ ಚೆನ್ನಾಗಿದೆ.
ಅಕ್ಕ ಅಲ್ವೇ? ಹುಡುಗಂಗೆ ಸಂಧ್ಯಾ ವಂದನೆ ಮಂತ್ರ, ಗಾಯತ್ರಿ ಜಪ ಎಲ್ಲ ಬರುತ್ತೋ? ಮದುವೆ ಹೇಗಾಗುತ್ತೋ ಅಂತ ಹೆದರಿಕೆ ಆಗಿತ್ತು. ಬಹಳ ಚೆನ್ನಾಗಾಯ್ತು. ನಮಸ್ಕಾರ ಮೇಡಮ್ಮ. ಭಟ್ರೆ, ನಮ್ ಫಣಿ ಜಾತಕ ಬಹಳ ಚೆನ್ನಾಗಿದೆ. 16 ಲಕ್ಷಗಳು ಕೂಡ್ ಬಂದಿದೆ. ನಿಮ್ ಸೊಸೆನ ಮನೆ ತುಂಬಿಸ್ಕೊಳ್ಳೋದ್ರೊಳಗೆ ನಿಮ್ ಮನೇನು ತುಂಬುತ್ತೆ. ನಂಗೊಂದ್ ಚಕ್ಲಿ ಕೊಡೋ. ಹ್ಞೂ ಕೊಡ್ತಾರೆ. ಇದೆಲ್ಲ ನನ್ ಮದ್ವೆದು. ನೋಡಕ್ಕ. ಹೋಗಿ ಬಿಡೆ, ನಿನ್ ಮದ್ವೆಲಿ ಬೇಕಾದಷ್ಟು ತಿನ್ನುವಂತೆ. ಅಮ್ಮ, ಇನ್ನು ಯಾವಾಗ್ಲಾದ್ರೂ ಅವನ ಮಾಡಿಸ್ತಾರ? ಹೌದು ಕಣೋ, ಇನ್ನೊಮ್ಮೆ ಪ್ರಸ್ತುತಾಗೆ ಒಂದಪ್ಪ ಎಲ್ಲ ಮಾಡಿಸ್ತಾರೆ. ಪ್ರಸ್ತ ಹಂಗಂದ್ರೆ ಎಂತದಮ್ಮ? ಆಗ್ಲೂ ಇಷ್ಟು ದಿನ ಹೋಮ ಮಾಡಿಸ್ತಾರ? ಕಚ್ಚೆ ಪಂಚೆನೂ ಉಡ್ಬೇಕಾ? ಇಲ್ಲ ಕಣ ನಂಜು, ಪಣಿ ಮೈನರ್ನಾಗೆ ಪ್ರಶ್ನ ಮಾಡ್ತಾರೆ. ಒಂದೇ ಒಂದಿನ ಹೋಮ, ಆಮೇಲೆ ದಿನ ಕಚ್ಚೆ ಪಂಚೆ ಉಟ್ಕೋಬೇಕು. ಪಣಿ ಯಾವಾಗ ಮೈ ನೀರಿತಾಳೆ? ಎಂತದ ಹಂಗಂದ್ರೆ? ಪಾಪದ್ದು ಇನ್ನು 10 ವರ್ಷ ಅದಕ್ಕೆ. 3-4 ವರ್ಷನಾದ್ರೂ ಬೇಕಾದಿತ್ತು. ಅಬ್ಬಾ, ಹಂಗಾದ್ರೆ ಅಡ್ಡಿ ಇಲ್ಲ. ಮುಂದಿನ ಅಮಾವಾಸ್ಯೆನೆ ತೀರ್ಥಹಳ್ಳಿ ಜಾತ್ರೆ. ಈ ಸಲನಾದ್ರೂ ಜಾತ್ರೆಗೆ ಹೋಗ್ಬೋದಿತ್ತೇನೋ. ಹೌದಜ್ಜ, ಜಾತ್ರೆಯಲ್ಲಿ ನಾನು ಚುಕ್ಕಿ ಹೂವಿನ ಬಳೆ ತೊಟ್ಕೋಬೇಕು. ಅಜ್ಜ, ನನ್ ಜಡೆ ಬಂಗಾರ ಬೇಕು. ಅಮ್ಮ, ನನ್ ಜಾತ್ರೆ ಚುಕ್ಕಿಯಿಂದ ತೊಟ್ಕೊಂಡಮ್ಮ.
ಚುಕ್ಕೆ ಹೂವಿನ ಬಳೆ ತೊಟ್ಕೋಬೇಕವ್ವ. ಬಾ ಅವ್ವ, ಬಳೆ ತೊಡಿಸ್ತೀನಿ. ಅಮ್ಮ, ನನ್ ಜಡ ಒಡನೆ ತೋರುವೆ ಶೌರ್ಯವ. ಕನ್ನೆಯರ ಕೈ ಪಿಡಿದೋ ಕನ್ನೆಯರ ಕೈ ಪಿಡಿದೋ. ಯಾಕಮ್ಮ ಮತ್ತೆ ನನ್ನ ಕತ್ಲಕೊನೆ ತರ್ತಿದ್ಯಾ? ಇಲ್ಲೇ ಇರು, ದೀಪ ತರ್ತೀನಿ. ಬೇಡಮ್ಮ, ಬೇಡ. ಮತ್ತೆ ನನ್ನ ಕತ್ಲಕೊನೆ ತರ್ತಿದ್ಯಾ? ನಿನ್ ಜಡೆ ಕತ್ತರಿಸಿರೋದು ನಿನ್ ಗಂಡನ ಮನೆಯವರು ತಿಳಿಬಾರ್ದಮ್ಮ ಫಣಿ. ಸ್ವಲ್ಪ ಜಡೆ ಬೆಳೆಯೋವರೆಗೂ ನೀನ್ ಈ ಕೋಣೆಯಲ್ಲೇ ಬೇಕು. ಯಾರೇನಾದ್ರೂ ಕೇಳಿದ್ರೆ ನಿನ್ ಜ್ವರ ಬಂದಿದೆ ಅಂತ ಹೇಳ್ತೀನಿ. ಬೆಳಗಿನ ಜಾವನೇ ಎದ್ದು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಬೇಕು, ತಿಳಿತಾ? ಚಿಂತಾಮಣಿ, ಕೂತ್ಕೊಪ್ಪ. ಒಳ್ಳೇದು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನೋ ಸುದ್ದಿ ತಂದ ಹೇಗಿದೆ? ಇದು ನನ್ನ ಮಾಮೂಲಿ ಕೆಲಸ. ತಗೊಳ್ಳಿ. ತುಂಗ, ನಮ್ ಬೀರ್ಗೊಂದ್ ಲೋಟ ಹಾಲು ತಂದು ಕೊಡ್ಬಾ ಅಮ್ಮ. ತೀರ್ಥಹಳ್ಳಿ ಜಾತ್ರೆಗೆ ಬಂದಾಗ ನಿಮ್ದೊಂದು ನಗ ಕಳೆದು ಹೋತು ಅಂತಿದ್ರಪ್ಪ, ಹೌದೇನೋ? ಅದೇ ನನ್ ಚಿಕ್ಕ ಹುಡುಗಿ ಇದೆಯಲ್ಲ, ಜಡೆ ಗೊಂಡೆ ಹಾಕೊಂಡಿತ್ತು. ಮಳೆ ತುರ್ಸು ಗಲಾಟೆಯಲ್ಲಿ ತಾನಾಗೆ ಬಿದ್ದು ಹೋತೋ ಕಳ್ಳನೇ ಬಿಚ್ಕೊಂಡು ಹೋದ್ನು ಅಂತೂ ಹೋತು. ಆ ಜಾತ್ರೆ ಗಲಾಟೆಯಲ್ಲಿ ಅದ್ ಸಿಕ್ಕುದು ಹೌದಾ? ಅದು ಸರಿಯನ್ನೇ.
ನಾನೇನ್ ಬರಲ್ಲ. ಆಯ್ತು ಆಯ್ತು ಬರ್ತೀನಿ. ಹ್ಮ್ 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 ಹಣಿ ಹಣಿ ಹೇಳಮ್ಮ, ಹೇಳು. ಬೇಗ ಮೈ ತೊಳ್ಕೊಂಡು ತುಳಸಿ ಪೂಜೆ ಮಾಡುವಂತೆ. ಹೇಳಮ್ಮ, ಪೂಜೆ ಗೊತ್ತಾಗುತ್ತೆ. ಹೇಳು. ಮೈ ಮೇಲೆ ಜ್ಞಾನಿಲ್ಲೇನೆ, ಭದ್ರಾಗಿ ಹಿಡ್ಕೊಳಕ್ ಏನಾಗಿತ್ತು? ಶುಕ್ರವಾರ ಬೆಳಗಾತ ಅರ್ಶಿನ ಕುಂಕುಮ ಎಲ್ಲ ಚೆಲ್ಬಿಟ್ಟಿಯಲ್ಲ, ಅದನ್ನ ಯಾಕೆ ತೆಗೀತಿ? ಬೇರೆ ಅರ್ಶಿನ ಕುಂಕುಮ ತಂದು ಪೂಜೆ ಮುಗಿಸು. ಹಣಿಗೆ ಚೌರಿ ಹಾಕಿ ಜಡೆ ಹಾಕೋಕು ಇನ್ನೂ 2 ತಿಂಗಳಾದ್ರೂ ಬೇಕು. ಅಷ್ಟು ದಿನ ವಿಷ ಮೇಳ್ಗೆ ಮನೆಗೆ ತಿಳಿದಿದ್ರೆ ಸಾಕು. ಒಡೆಗ, ಆಗ್ಲೇ ನಿಮ್ಗೂ ಸುದ್ದಿ ತಿಳಿತಾ? ಎಂತದೆ ಸುದ್ದಿ? ನಾ ಈಗ್ಲೇ ಬರ್ತಿದ್ದೀನಿ. ನಂಜುಂಡಯ್ಯ ಬೆಳಗ್ಗೆ ಕೆರೆ ಬದಿಲಿ ನಾಗರ ಬಳ್ಳಿ ಕಚ್ ತೀರ್ಕೊಂಡ್ರು. ಅಮ್ಮಯ್ಯ, ನಮ್ ಭಟ್ ಹೇಳ್ತೀನಿ, ಪಣಿ ಮದುವೆಲಿ 8 ಚಿರೋಟಿ ತಿಂದದ್ ನೆನಪುಂಟಲ್ವಾ? 8 ಚಿರೋಟಿ ತಿಂದದ್ದು ನೆನಪುಂಟಲ್ವಾ? ನೀವೊಂದ್ ಮರ್ಸ್ರಿ, ನಾವ್ 9 ತಿಂದಿದ್ದು, ನೀವ್ 8 ಲೆಕ್ಕ ಇಟ್ರಿ. ಚಿರೋಟಿ ಮಾರ ಇದೆ. 15 ಕೇಳೋಣ ಅಂತಂದ್ರ ಮಜ್ಜಿಗನ್ನ ಅಂತ ಬಂದ್ಬಿಡದ. ಯಾಕೋ ಚಿಂತು ಇಲ್ಲೇ ಕೂತೆ? ಊಟ ಸ್ನಾನ ಬೇಡೇನು? ಮೊನ್ನೆ ಬೆಳಿಗ್ಗೆ ಪಣಿ ಗಂಡ ನಾಗರಾವ್ ಕಚ್ ಸತ್ ಹೋದ್ನಂತೆ. ಬೆಳಿಗ್ಗೆ ಪಣಿ ಗರುಡು ಚಿಕ್ಕಿ ತರೋದ್ರೊಳಗೆ ತೀರ್ಕೊಂಡಾಗಿತ್ತಂತೆ. ಯಾಕಮ್ಮ ಅಳ್ತಾ ಇದೆಯಾ?
ಸುದ್ದಿ ತಿಳಿತು. ಅಂಚೆ ಮನೆಯವ್ರಿಗೆ ಹೀಗಾಗ್ಬಾರ್ದಾಗಿತ್ತು. ಇಂಥ ಸಮಸ್ಯೆ ಈ ಊರ್ನಾಗ ಇದೇ ಮೊದಲು. 10 ದಿನವಂತೂ ಅರ್ಶನ ಕುಂಕುಮ ಇರ್ಲೇಬೇಕು. ಮುಂದೇನ್ ಮಾಡ್ಬೇಕು ನೀವೇ ಹೇಳಿ. ನನಗೇನು ತೋಚ್ತಾ ಇಲ್ಲ. ನೀವು ಹಿರಿಯರೆಲ್ಲ ಹೇಗೆ ಹೇಳ್ತೀರಿ ಹಾಗೆ ಮಾಡ್ತೀನಿ. ನನ್ನ ಮಾತು ಕೇಳೋದಾದ್ರೆ ಹುಡುಗಿ ಇನ್ನೂ ಕನ್ಯೆಯಾಗಿರೋದ್ರಿಂದ 11ನೇ ದಿನ ಸೌಮಾಂಗಲ್ಯದ ಚಿಹ್ನೆಗಳೆಲ್ಲ ತೆಗೆಸಿ ಬಿಳಿ ಸೀರೆ ಉಡಿಸ್ಬೇಕು. ಮೈ ನೆರೆದ ನಂತರ ಶಿರೋಮುಂಡನ ಮಾಡಿಸಿ ಮಡಿ ಹಿಡಿಸ್ಬೇಕು. ಈ ಮಾತು ಎಲ್ರಿಗೂ ಒಪ್ಗೆನೋ? ಸ್ವಾಮಿ, ಜಾತ್ರೆ ನಡೆದಿದ್ದಲ್ಲ ನಮ್ಮಿಂದ ಮುಚ್ಚಿಟ್ರಿ. ಅಂಚೆ ಮಂತಂದವ್ರು ಇಂಥ ಮೋಸ ಮಾಡ್ತಾರೆ ಅಂತ ಯಾರಿಗ್ ಗೊತ್ತಿತ್ತು? ಹುಡುಗಿ ಜಾತಕ ದೋಷ ಮುಚ್ಚಿಟ್ಟು ಸುಳ್ಳು ಜಾತಕ ತೋರಿಸಿ ಭವಿಷ್ಯ ಕುಟ್ಕೊಂಡ್ರಿ. ಈ ಕಂಡ್ರಲ್ಲ ಭವಿಷ್ಯ. ನೋಡಿ ಸ್ವಾಮಿ, ಇದು ಬಡಿ ಹುಡ್ತಾ ಬಂದಿದ್ದ ಜಾತಕ. ನಾನು ಮಲ್ಕೋತೇನೆ, ನಿದ್ದೆ ಬರ್ತಾ ಇದೆ. ಶಿವೋದಯ ಆತು ಅಂದ್ರೆ ನಾಗೋ ಹೋಗು, ಒಳ್ಳೆ ಅಮೃತಗಳಿಗೆ ಹುಟ್ಟಿದೆ. ಬಾಕಿ ಎಲ್ಲ ನಾಳೆ ನಾನು ನಿನ್ ಮಲಗಲ. ಇಂಥ 100 ಜಾತಕ ಬರ್ತೀನಿ, ಒಂದು ಹೊತ್ತಾಗಿ. ಸುಳ್ಳು ಜಾತಕ ನನಗ್ ಗೊತ್ತಿಲ್ವಾ ನೀವು ಜಾತಕ ಬರೆಯೋದು? ಅಮ್ಮ ಅಮ್ಮ, ಫಣಿ, ಏನಾಯ್ತೆ ಫಣಿ? ಯಾಕಲ್ತೀಯೇ? ಅಮ್ಮ ಅಮ್ಮ, ಎಂತಾಯ್ತೆ? 3 ದಿವಸಕ್ಕೆ ಫಣಿ ಶುಭ ಕಾರ್ಯ ಮುಗೀತೆ.
ಏನು ಸಮಾಚಾರನೇ ಇಲ್ಲ ಕಣೆ ಪಣಿ. ಹೇಗಿದ್ದಾಳೋ ಏನೋ. ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತ ಚೆನ್ನಾಗೇ ಇರ್ತಾಳೆ. ಸುಮ್ನೆ ಯಾಕೆ ಯೋಚನೆ ಮಾಡ್ತಿ ಚಿಕ್ಕಮ್ಮ? ನೂರು ವರ್ಷ ಬಾಳಮ್ಮ. ಇದೇನು ಸುದ್ದಿ? ಒಬ್ಳು ಹೀಗೆ ಪಣಿಯಕ್ಕ ಪಣಿಯಕ್ಕ ಯಾಕೆ ಸುದ್ದಿ? ಏನಾಯ್ತು? ಯಾಕಂತೆ? ಮಕ್ಕಳಾಗಲ್ಲ ಅಂತ ಮನೆಯಿಂದ ಹೊರಗೆ ಹಾಕಿದ್ರು. ಕಸಕ್ಕಿದ್ದ ಕಡಿಯಾಕ್ ಕಾಣ್ತಾರೆ, ದನ ಬರ್ದಾಗ ಬಡಿತಾರೆ. ನಾನ್ ಮತ್ ಅಲ್ಲಿ ಹೋಗೋದಿಲ್ಲ. ನೀವೇನಾರ ಅಲ್ಲಿಗೆ ಕಳ್ಸೋದಾದ್ರೆ ನಾನ್ ಈಗ್ಲೇ ಕೆರೆಗೋ ಬಾವಿಗೋ ಹಾರ್ ಪ್ರಾಣ ಕಳ್ಕೊತೀನಷ್ಟೇ. ಹಾಳಾಗ್ ಹೋಗ್ಲಿ, ನಿನ್ ಹಣೆಲ್ ಬರ್ದಿದ್ದಿಷ್ಟೇ. ನಾ ಬದುಕಿರೋ ತನಕ ಈ ಮನೇಲಿ ಬಡ್ಗ ಬಡ್ಕೊಂಡ್ ಬಿದ್ದಿರು, ಆಮೇಲೆ ಎತ್ಲಾಗರ ಹೋಗು. ಪಣಿಯತ್ತೆ, ಪಣಿಯತ್ತೆ. ಓ ಪುಟ್ಟ ಜೋಯಿಸ, ಬಾ. ಏನೋ ತಂದ ಹಾಗಿದೆ. ಪಣಿಯತ್ತೆಗೆ ಮಾವಿನ ಮಿಡಿ ತಂದಿದ್ದೆ. ಅದ್ಯಾರು ಸುಬ್ಬಿ ತರ ಕಾಣ್ತಲ್ಲ? ಹೌದು ಹೌದು ಮಾರಾಯ, ಮತ್ತೆ ಅವ ಹೊಡೆದಟ್ಟಿದ್ದಾನೆ. ನಾವು ಮಕ್ಕಳಾಗ ಔಷಧಿ ಕೊಡಿಸಿ ಆಯ್ತು. ಅವನು ಪಡೆದು ಬಂದಿದ್ದಿಷ್ಟೇ. ಅವ ಮನೆಯಿಂದ ಹೊರಗಾಕ್ದ ಅಂತ ಹೆತ್ತೋರು ನಾವು ಹಂಗ್ ಮಾಡಿದ್ರೆ ಅದ್ ಎತ್ಲಾಗ ಹೋಗ್ಬೇಕು? ಅದು ಸಾಮಾನ್ಯ. ಬಳ್ಳಿಗೆ ಕಾಯಿ ಹೊರೆಯ ಇರ್ತಾಳೆ ಅಲ್ಲ ಮಕ್ಕಳ ಜೊತೆಗೆ. ಹುತಾತ್ಮಾನಾಂ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಗ. ಇದರ ತಾತ್ಪರ್ಯ ಏನಂದ್ರೆ ಜಯ, ಯಾವನು ಬುದ್ಧಿಯಿಂದ ಮನಸ್ಸನ್ನು ಜಯಿಸುತ್ತಾನೆಯೋ ಅಂತಹ ಜೀವಿಗೆ ಮನಸ್ಸು ಅಧೀನ. ಯಾವನು ಮನಸ್ಸನ್ನು ಜಯಿಸಿಲ್ಲವೋ ಅಂಥವನಿಗೆ ಮನಸ್ಸು ಹಗೆಯಂತೆ ಕೆಡುಕನ್ನೇ ಉಂಟು ಮಾಡುವುದು. ಜ್ಞಾನ ವಿಜ್ಞಾನ ತುಚ್ಛಾತ್ಮ ಶೀತೋಷ್ಟೋ ವಿಜಿತೇಂದ್ರಿಯ ವಿತ್ತ ಇಚ್ಛಿಸ್ತಿದೆ ಯೋಗಿ ಸಮಲೋಷ್ಟಾತ್ಮ ಕಾಂಚನ. ಇದ್ರ ತಾತ್ಪರ್ಯ ಏನಂದ್ರೆ ಅಜ್ಜಿಯ, ಇದ್ರ ತಾತ್ಪರ್ಯ ಸಂಧ್ಯಾ ವಂದನೆ ಮುಗಿಸ್ಬಂದು ಹೇಳ್ತೆ.
ಹೇಳ್ತೀನಿ ತಡೀರ್ರೋ. ಮರದಲ್ಲಿ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ ಬಲು ರುಚಿ. ಏನ್ ಹೇಳ್ರೋ? ತೆಂಗಿನಕಾಯಿ, ಅಲ್ಲ. ಮರ, ಹ್ಮ್ ಮಗು. ಹಾ ಸರಿ. ಈಗ ಸುಬ್ಬಿಗೊಂದು ಒಟ್ಟು ಹಾಕೋಣವಾ? ಹಾ ಸರಿ. ಒಂಟಿ ಕೋಡಿನ ಹಕ್ಕಿ, ಒಡಲೊಳಗೆ ಕರುಳಿಲ್ಲ, ಗಂಟಲು ಮೂರುಂಟು, ಮೂಗು ತಾನಿಲ್ಲ. ಕಂಜವದನೆಯರ ಕರದಲ್ಲಿ ನಲಿದಾಡುವುದು, ಎಂಜಲಾನುಣಿಸುವುದು ಮೂರು ಜಗಕ್ಕೆ. ಬೀಸಕಲ್ಲು. ಮುಟ್ಟು ಇದೇ ಕೋಣೆಯಲ್ಲಿ ಮಲಗಿದ್ದಾಳೆ. ನಿಮ್ ಪಣಿಯಕ್ಕೆ ಅಂತ ಗೊತ್ತದೆ. ಪಾಪದವ್ರು ಬೇಡ ಬಟ್ಟಿ ಬಿಚ್ಚ ಮೊದಲು. ತುಂಗೆ ದನ 3 ವರ್ಷ ಆದ್ರೂ ಇನ್ನು ಯಾಕೋ ಗಬ್ಬಾಗಿಲ್ಲ. ಒಂದಪ್ಪ ನಂಜುಂಡೇಗೌಡನ ಹೋರಿ ಕೊಡಿಸಿದ್ರಾಗಿತ್ತು. ನನ್ ಕಣ್ಮುಂದೆ ಬೀಳುತ್ತ ಸುಬ್ಬಿ ಕತೆ ಹೀಗಾಯ್ತು. ಅನಿಯವ್ವ,
ಗಂಡಸಿನ ಸಂಪರ್ಕವೇ ಇಲ್ಲದ ನಾನು ತಿಂಗಳಿಗೊಮ್ಮೆ ಈ ಹಜಾಮನ್ ಮುಂದೆ ತಲೆ ಒಡ್ಬೇಕಲ್ಲ. ಛೀ, ಸುಬ್ಬಿ ಪುಟ್ಟ ಜೋಸಿನ ಪ್ರಕರಣಕ್ಕಿಂತ ಹೆಚ್ಚು ಅಸಹ್ಯ. ಅನಿಯವ್ವ ನಾ ಬಂದಿದ್ದೇನೆ. ಇವತ್ ಬೇಡ, ಇನ್ನು 4 ದಿವಸ ಬಿಟ್ ಬಾ. ಯಾಕ್ರವ್ವ, ತಿಂಗಳ ಮೇಲೆ ಆಯ್ತು ತಲೆ ಕೂದಲು ತೆಗಿಸಿ. ಈಗ ಹೋಗು. ಸರಿ ಅವ್ವ, 4 ದಿವಸ ಬಿಟ್ಟೇ ಬರ್ತೀನಿ. ಏನು ಸುದ್ದಿ? ರಂಗೋಲಿ ಎಲ್ಲ ಚೆಲ್ಕೂತಿದ್ದಿ, ಮೈ ಮೇಲೆ ಜ್ಞಾನ ಇಲ್ಲದೆ ಕೆಲಸ ಮಾಡ್ತಿದ್ದೆ ಹೇಗೆ? ನಾನೊಬ್ಬ ಗಂಡ ಬಿಟ್ಟು ಪರದೇಶಿ ಕೂಡ ಬಂದ್ಬಿಟ್ಟಿದ್ದೀನಿ. ನನ್ ಕಂಡ್ರೆ ನಿಂತ ಆಚಾರ. ನಾನೆಲ್ಲಾದ್ರೂ ಕೆರೆಗೋ ಬಾವಿಗೋ ಹಾರ್ಕೋತೀನಿ. ಯಾಕೆ ಚಿಕ್ಕಮ್ಮ ಅದನ್ನ ಬೈತಿ? ಮೊದಲೇ ನೊಂದಿದೆ ಹೆಣ್ಣು. ನನ್ಗಂತೂ ಗಂಡಿಲ್ಲ, ಅದ್ರ ಪಾಲಿಗಿದ್ದೂ ಇಲ್ಲ. ಮತ್ತೊಂದು ಕಾಯಿ ಆಗ್ತಂದೆ, ಅದರ ರಸ ತಲೆಗೆ ಮುಟ್ತು ಅಂದ್ರೆ ತಲೆ ಕೂದಲೆಲ್ಲ ನುಣ್ಣಗುದ್ರು ಹೋಗುತ್ತೆ, ಬಿಸಾಕತ್ಲಾಗೆ. ಇದೇನ್ ನಿಮ್ಮ ಹತ್ರ ಘಮಘಾಸನೆ ಬರ್ತಾ ಇದೆ? ಯಾಕೋ ತಲೆ ಉರಿತಿತ್ತು ಕಣೆ, ಅದಕ್ಕೆ ಗಂಧ ಬಳ್ದಿದ್ದೀನಿ. ಬನ್ನಿಯವ್ವ, ನಾ ಬಂದಿದ್ದೀನಿ. ಬೇಡ, ಹೋಗು, ಕೂದ್ಲಿನ್ನು ಬೆಳೆದಿಲ್ಲ. ಪಣಿಯತ್ತೆ, ನೀವು ಸಿಂಕಿ ಹೆರಿಗೆ ಬಂದ ವಿಷಯ ನಂಗೆ ರಾತ್ರಿನೇ ಗೊತ್ತಾಯ್ತು. ನಾನು ತೋಟದ ಕಡೆ ಹೋಗಿ ಬರ್ತೀನಿ. ಗಂಡ್ಸು ಏನೇ ಮಾಡಿದ್ರು ಸ್ನಾನ ಮಾಡಿ ಜನವಾರ ಬದಲಾಯಿಸಿದ್ರೆ ಶುದ್ಧ ಅಂತೆ. ಅದೇ ಹೆಂಗಸು ಕುಲಟೆ. ಗಂಡ ಸತ್ರೆ ತಲೆ ಬೋಳಿಸ್ಕೋಬೇಕಂತೆ. ಅಪ್ಪ ನೆಟ್ಟದ ಆಳದ ಮರ ಅಂತ ಎಲ್ರೂ ಅದಕ್ಕೆ ನೀರ್ ಹಾಕೊಳ್ಳೋರೆ ಹೊರತು ಬದಲಾಯಿಸೋ ಬುದ್ಧಿನೇ ಇಲ್ಲ.
ಯಾಕತ್ತೆ ಏನೋ ಯೋಚನೆ ಮಾಡ್ತಿದ್ದೀರಾ? ಎಂತದ್ದು ಇಲ್ಲ ಕಣೆ, ಏನೋ ಹಾಳ್ ನೆನಪುಗಳು. ನಾ ಇನ್ ಬರ್ತೀನಿ, ಮಹಾಲಕ್ಷ್ಮಿ ಕಿಟ್ಟ ಕಾಯ್ತಿರ್ತಾರೆ. ಮಣಿಯತ್ತೆ, ಈ ಊರಿಗೆ ನಾಟಕದ ಕಂಪನಿ ಬಂದಿದೆ. ರಾತ್ರಿ ನಾಟಕ ಮಾಡಕ್ ಬರ್ತೀರಾ? ನಾವಲ್ಲೇ ಕಣು, ನನಗೆ ಯಾಕೆ ನಾಟಕ ಇಲ್ಲ. ನೀವು ಬರ್ಲೇಬೇಕತ್ತೆ, ಅಕ್ಕನು ಬರ್ತಾ ಇದ್ದಾರೆ. ನಡಿ ಒಳಗೆ ಬಾ ಮರಿ. ನಗಬೇಡಿ ನಗರಿಗೆ ನಾ ಹೋಗಿ ಬರುವೆನೆ, ನಗಬೇಡಿ ನಗರಿಗೆ ನಾ ಹೋಗಿ ಬರುವೆನೆ, ನಗಬೇಡಿ. ಇಂತು ಬೇಲಿ ಹೋಗಿದ್ದೇರೆ, ಇಂತು ಬೇಲಿ ಹೋಗಿದ್ದೇರೆ ಅಂತಃಪುರವನು, ಇಂತು ಬೇಲಿ ಹೋಗಿದ್ದೇರೆ ಅಂತಃಪುರವನು, ಇಂತು ಬೇಲಿ ಹೋಗಿದ್ದೇರೆ ಅಂತಃಪುರವನು, ಇಂತು ಬೇಲಿ ಹೋಗಿದ್ದೇರೆ ಅಂತಃಪುರವನು. ಅಂತರಂಗವೆಂತಹುದು, ಅಂತರಂಗವೆಂತಹುದು ಕಾಂತ ಕಾಣೆನು. ಅರಸಿ ನಿನ್ನ ಅಗಲಿ ನಿಮಿಷ ಇರಲು ಲಾರೆನೆ, ಅರಸಿ ನಿನ್ನ ಅಗಲಿ ನಿಮಿಷ ಇರಲು ಲಾರೆನೆ, ಅರಸಿ ನಿನ್ನ ಅಗಲಿ ನಿಮಿಷ ಇರಲು ಲಾರೆನೆ, ಕರಸಿಕೊಂಡೆ ಬೇಗ ನಿನ್ನ, ಕರಸಿಕೊಂಡೆ ಬೇಗ ನಿನ್ನ, ಕರಸಿಕೊಂಡೆ ಬೇಗ ನಿನ್ನ, ಕರಸಿ ಜಾನರೇ. ತಡೆಯಲಾರೆ ನಿಮ್ಮನೂನ ಬಿಡಲು ಲಾರೆನು, ತಡೆಯಲಾರೆ ನಿಮ್ಮನೂನ ಬಿಡಲು ಲಾರೆನು, ತಡೆಯಲಾರೆ ನಿಮ್ಮನೂನ ಬಿಡಲು ಲಾರೆನು. ಕೊಡವಿ ಗೋಡೆಯ ಕೋಪವೇಗಿ, ಕೊಡವಿ ಗೋಡೆಯ ಕೋಪವೇಗಿ, ಕೊಡವಿ ಗೋಡೆಯ ಕೋಪವೇಗಿ ಒಡನೆ ಬರುವೆನು. ಅರಸುತನದ ಕಾರ್ಯವೆನ್ನ ಪರಿತಗೊಳಿಪುದು, ಅರಸುತನದ ಕಾರ್ಯವೆನ್ನ ಪರಿತಗೊಳಿಪುದು, ಹರುಷದಿಂದ ಕಳಿಸುನಿ, ಹರುಷದಿಂದ ಕಳಿಸುನಿ, ಹರುಷದಿಂದ ಕಳಿಸುನಿ ಮರುಗಲೇತಕ್ಕೆ. ನಾಗಬೇಡಿ ನಗರಿಗೆ ನಾ ಹೋಗಿ ಬರುವೆನೆ, ನಾಗಬೇಡಿ. ಓಹೋ, ನಾನು ಪಣಿಯತ್ತೆ. ನಾನತ್ತೆ ಪುಟ್ಟ ಜೋಯ್ಸ, ಇವಳು ನನ್ನ ಮಗಳು ದಾಕ್ಷಾಯಿಣಿ. ಇಲ್ಲೇ ಗುಡ್ಡೆ ಪಾಲಿಗೆ ಮದುವೆ ಆಗಿದೆ. ಇವನು ದಾಕ್ಷಾಯಿಣಿ ಮೈದ್ನ ರಾಜ ಅಂತ. ಹೀಗೆ ನಾಟಕ ತೋರ್ಸೋಣ ಅಂತ ಕರ್ಕೊಂಬಂದೆ. ವಯಸ್ಸಾಯ್ತು, ಬನ್ನಿ ಮನೇಲೆ ಉಂಡು ಬೆಳಿಗ್ಗೆ ಊರಿಗೆ ಹೋದ್ರಾತು. ಹೌದು ಹೌದು, ಆ ದುಷ್ಯಂತನ ಪಾತ್ರ ಮಾಡ್ದನಂತೂ ಬಹಳ ಚೆನ್ನಾಗ್ ಮಾಡ್ದ. ಇದಕ್ಕೇನಂತೀರಾ? ಹೌದು ಹೌದು ಹೌದು, ಎಂಥ ನಾಟಕ. ಆ ಶಕುಂತಳೆ ಪಾತ್ರ ಮಾಡ್ದವಳಂತೂ ಆಹಾ. ಕಂಟಿ ಕಿಟ್ಟಪ್ಪ ಹುಡುಗಿ ಜಾತಕ ಕೇಳಿದ್ರು. ನಾಳೆ ಊರಿಗೆ ಹೋದ್ಮೇಲೆ ಅಂಚೆಲ್ ಕಳಿಸ್ಕೊಡ್ತೀನಿ ಅಂತ ಹೇಳು.
ನಾಟಕ ನೋಡಿದ್ದಾಯ್ತು. ಇನ್ನು ಬೆಳಗಿನ ಜಾವ ಬಸ್ ಹಿಡಿದು ಮಧ್ಯಾಹ್ನದೊಳಗೆ ಊರಿಗೆ ತಲುಪಿದ್ರೆ ಮುಗೀತು. ಅಯ್ಯೋ ಕಂದ, ಮುಟ್ಬಿಟ್ಟಿಯಲ್ಲೋ. ಬಾಳೆಹಣ್ಣು ಬೇಕಾ? ತಗೋ. ದರಿದ್ರ ಮುಂಡೆ ಇದೆ. ಇಷ್ಟೋ ತನಕ ಹೊಟ್ಟೆ ಬಿರಿಯಾ ತಿಂದು ಅಜ್ಜಿ ತಿನ್ನೋ ಹೊಟ್ಟೆ ಮುಟ್ಬಿಟ್ಟಿಯಲ್ಲೋ. ಏನ್ ಕದೇ ಸೀತ ಮಗು ಉಸಿರು ಕಟ್ಬಿಡ್ತಾನೆ. ಅಲ್ಲ ಕಣೆ, ಮಡಿ ಹುಡಿ ಎಂತ ತಿಳಿಯುತ್ತಾ ಹಸ್ಗೂಸ್ಗೆ ದನ ಬಡ್ದಂಗ್ ಬಡಿ. ಯಾಕೆ ನಿಂಗ್ ಮನ್ಸಾದ್ರೂ ಹೇಗ್ ಬಂತೆ? ಪಣಿಯತ್ತೆ ನಂಜುಣ್ಣನ್ಗೆ ಹಾವು ಕಚ್ಬಿಟ್ಟಿದೆ. ಬೇಗ ಬನ್ನಿ. ಮಣಿಗಂಡ ನಾಗರಾವ್ ಕಚ್ ಸತ್ತೋದ್ನಂತೆ. ಬೇಗ ಬನ್ನಿ. ಮಗು ನೋಡ್ಕೊಳ್ರೆ, ನಾನು ಹೋಗಿ ಬರ್ತೀನಿ. ಏನೆನ್ನಲೇ ತಾಯಿ ಏನೆನ್ನಲೇ, ಏನೆನ್ನಲೇ ತಾಯಿ ಏನೆನ್ನಲೇ, ಬದುಕಿನ ಈ ಪರಿಗೆ ಏನೆನ್ನಲೇ, ಏನೆನ್ನಲೇ ತಾಯಿ ಏನೆನ್ನಲೇ, ಬದುಕಿನ ಈ ಪರಿಗೆ ಏನೆನ್ನಲೇ. ಗುಡ್ಡದಂಚಿಗೆ ಬೆಳ್ಳಿ ಚೆಲ್ಲುವ ಚಂದಿರಗೆ, ಗುಡ್ಡದಂಚಿಗೆ ಬೆಳ್ಳಿ ಚೆಲ್ಲುವ ಚಂದಿರಗೆ, ಬಾನಲ್ಲಿ ಕಣ್ಣ ಹೊಡೆಯುವ ಚಿಕ್ಕೆಗೆ, ಬಾನಲ್ಲಿ ಕಣ್ಣ ಹೊಡೆಯುವ ಚಿಕ್ಕೆಗೆ, ಹೊಳೆಯ ನೀರಿನ ಹೊಳೆವ ತೆರೆಗಳ ನಗಿಸುವ, ಹೊಳೆಯ ನೀರಿನ ಹೊಳೆವ ತೆರೆಗಳ ನಗಿಸುವ, ಕಿರಣವ ಹೆಣೆಯುವ ಸೂರ್ಯನಿಗೆ, ಕಿರಣವ ಹೆಣೆಯುವ ಸೂರ್ಯನಿಗೆ, ಏನೆನ್ನಲೇ ತಾಯಿ ಏನೆನ್ನಲೇ. ಚಿಮ್ಮುವ ಹೂವಿನ ಘಮ್ಮನ ವಾಸನೆ, ಚಿಮ್ಮುವ ಹೂವಿನ ಘಮ್ಮನ ವಾಸನೆ, ಸುಮ್ಮನ ಸಡಗರಕ್ಕೇನೆನ್ನಲೇ, ಸುಮ್ಮನ ಸಡಗರಕ್ಕೇನೆನ್ನಲೇ, ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ, ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ, ಏನೆಂಬ ಹೆಸರಿಂದ ನಾ ಕರೆಯಲೇ, ಏನೆಂಬ ಹೆಸರಿಂದ ನಾ ಕರೆಯಲೇ, ಏನೆನ್ನಲೇ ತಾಯಿ ಏನೆನ್ನಲೇ. ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ, ಈ ಬದುಕು ನನಗಿರಲಿ ಹೋ ಶಿವನೇ. ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ, ಈ ಬದುಕು ನನಗಿರಲಿ ಹೋ ಶಿವನೇ.
ಸಾವಿರ ಮುಳ್ಳಿರಲಿ ಅದರಲ್ಲಿ ಒಂದಾರೆ, ಸಾವಿರ ಮುಳ್ಳಿರಲಿ ಅದರಲ್ಲಿ ಒಂದಾರೆ, ಅರಳಿದ ಹೂವಿರಲಿ ಓ ದೇವರೇ, ಅರಳಿದ ಹೂವಿರಲಿ ಓ ದೇವರೇ. ಏನೆನ್ನಲೇ ತಾಯಿ ಏನೆನ್ನಲೇ, ಏನೆನ್ನಲೇ ತಾಯಿ ಏನೆನ್ನಲೇ, ಬದುಕಿನ ಈ ಪರಿಗೆ ಏನೆನ್ನಲೇ, ಏನೆನ್ನಲೇ ತಾಯಿ ಏನೆನ್ನಲೇ, ಬದುಕಿನ ಈ ಪರಿಗೆ ಏನೆನ್ನಲೇ, ಏನೆನ್ನಲೇ ತಾಯಿ ಏನೆನ್ನಲೇ, ಏನೆನ್ನಲೇ ತಾಯಿ ಏನೆನ್ನಲೇ, ಏನೆನ್ನಲೇ ತಾಯಿ ಏನೆನ್ನಲೇ. ततः शूर्पणखां रामः कामपाशा उपासितां त्वच्चया स्नग्नया वाचा स्मितपूर्वमता ब्रवीत् कृतदारोऽस्मि भवति भार्येयं दयिता मम. ಅಲ್ಲ ಬನ್ನಿ, ಪುಟ್ಟ ಜಯಸ ನಮ್ ಗಂಟಿಗೆ ಜಾಕ ಕಳ್ಸ್ಕೊಡ್ತೀನಿ ಅಂತ ಹೇಳಿ 1 ವಾರದ ಮೇಲಾಯ್ತು, ಇನ್ನೂ ಏನ್ ಸಮಾಚಾರವೇ ಇಲ್ವಲ್ಲ? ಮಗಳನ್ನ ಅತ್ತೆ ಮನೆಗೆ ಬಿಟ್ಟು ಬರಕ್ ಹೋಗಿದ್ದಾನೆ, ಏನ್ ಕೆಲ್ಸಾನೋ ಏನೋ, ಅದಕ್ಕೆ ಕಳ್ಸಿಲ್ಲ. ಕಂತೆ ಅಲ್ಲ ಬನ್ನಿ, ಕಾಲ ಎಷ್ಟು ಬದಲಾಯಿಸಿ ಹೋಗಿದೆ ಅಂತೀನಿ. ನಮ್ ಕಾಲದಲ್ಲಿ ಪೋಸ್ಟ್ ಮನ್ಗಳು ಓಡ್ತಾ ಓಡ್ತಾ ಬರ್ತಾ ಇದ್ರು, ಈಗ ಸೈಕಲ್ಲು ಬಸ್ಸು ರೈಲು ಎಲ್ಲ ಬಂದ್ಬಿಟ್ಟಿದ್ದಾವೆ. ಎಂತದ್ ಕಂಟಿ ಅದು? ತಂತಿ ಅಂದ್ರೆ ಕೈಕಾಲೆಲ್ಲ ನಡಗತ್ತೆ. ಪಣಿಯತ್ತೆ, ದಾಕ್ಷಾಣಿ ಗಂಡ ತೀರ್ಕೊಂಡಂತೆ, ನೀವು ಕೂಡ್ಲೆ ಹೋಗ್ಬೇಕಂತೆ. ಧೈರ್ಯ ತನ್ಕೋ ಪಣಿ, ಅಲ್ಲೇನ್ ನಡೆದಿದ್ಯೋ ಏನೋ. ದಾಕ್ಷಾಯಣಿ ಅತ್ತೆ ಮಹಾಮಡಿ ಆಚಾರದ ಹೆಂಗಸು, ನೀನು ಆದಷ್ಟು ಜಾಗ್ರತೆ ಹೋಗು. ಅದಕ್ಕೆ ಪಣಿಯತ್ತೆ ಬಂದಿದ್ದಾರೆ. ಸೂತ್ಕದಲ್ಲಿ ಪಣಿ ಮನೆ ಹೋಗಿ ಮುಟ್ಕೊಂಡ್ಬಿಟ್ಟಲ್ಲ ಸಾವಿತ್ರಮ್ಮನವ್ರೆ. ಪಣಿಯತ್ತೆ, ನಾ ಈಗ್ಲೇ ಮಡಿ ಆಗೋಲ್ಲ, ನನ್ ಕೈಲಿ ಉಪವಾಸ ಗಿಪ್ಪಾಸ ಕೂಡಲ್ಲ ಪಣಿಯತ್ತೆ, ಒಲ್ಲ. ಬಾ.
ಪುಟ್ಟಜಯಿಸ್ರೆ ಏನಿದ್ ನಿಮ್ ಮಗಳ ಹಠ? ಮನೆಗೆ ಹಿರಿ ಸೊಸೆ, ಪ್ರಾಯದ ಹುಡುಗಿ, ಊರವ್ರ ಕಂಟ ಹಾಕೋ ಹಂಗದೆ. ಇದು ಹಿಂಗೆ ಕೂತ್ರೆ ಮನೇಲಿ ಮಡಿ ಕೆಲಸ ಮಾಡೋರು ಯಾರಾದಾರೆ? ಮನಿಮನ್ ನೋಡಿ, 10 ವರ್ಷಕ್ಕೆ ಗಂಡನ್ ಕಳ್ಕೊಂಡು 13 ವರ್ಷಕ್ಕೆ ಮಡಿ ಹಿಡಿದು ಶಬರಿ ಹಂಗದಾರೆ. ಈ ಪ್ರಾಯದ ಹೆಣ್ಣು ಹಿಂಗೆ ಬಿಟ್ರೆ ನಮ್ಗೆ ದಕ್ಕಿತೇನೋ? ಅಯ್ಯೋ ಬಟ್ಟೆನೋರೆ, ನಮ್ ಕಾಲದ ಮಾತು ಹೇಳ್ತಿದ್ದೀರಲ್ಲ, ಆಗ್ಯೂ ಈಗ್ಯೂ ಕಾಲ ಯಾಪಾಟಿ ಬದಲಾಗಿದೆ. ಚೆನ್ನಾಗಿ ತಿಂದು ಉಂಡು ಮಾಡೋ ಹುಡುಗಿ ಮಡಿ ಯಾಕೆ ಹಿಡಿಬೇಕು ಅಂತೀನಿ. ಇದೇನ್ ಪಣೆಮ್ಮ ನೀವು ಹೇಳ್ತಿರೋದು? ಗಿಡವಾಗ್ ಬಗ್ಗದ್ದು ಮರವಾಗ್ ಬಗ್ಗೀತೆ. ಈಗ ಬಿಟ್ರೆ ಆಗೋದಿಲ್ಲ. ಮಡಿ ಕೆಲ್ಸಕ್ಕೆ ಒಬ್ರು ಬೇಡವೇನು? ನಾನಂತೂ ಮಡಿ ಮಾಡಿಸ್ಕೊಳ್ಳೋದಿಲ್ಲ. ಮಡಿ ಚಕ್ರಿ ಬೆಳೆಯೋದಕ್ಕೆ ನಾನು ಹುಟ್ಟಿರೋದು. ಸಾವಿತ್ರಮ್ಮ, ನೀವು ತುಸ ಯೋಚನೆ ಮಾಡ್ಬೇಕು. ಕಾಲ ಬದಲಾಯಿಸಿದೆ. ಪ್ರಾಯದ ಹೆಣ್ಣು ಮೈ ತುಂಬ ಬಟ್ಟಿಲ್ದೆ ಆ ಕ್ಷೌದವನ್ ಮುಂದೆ ಕೂಡೋದು ಅಂದ್ರೆ ಹೆಂಗಾದಿ ಹೇಳಿ? ತಲೆ ಕೂದ್ಲಿದ್ರೆ ನಷ್ಟೇ ಅನ್ಸದ ಅದ್ರಾಗೆ. ಮೈಲ್ಗೆ ಇನ್ ಕೂದ್ಲಾ ಕೂತಿದ್ಯಾ? ಪಣಿಮ್ನವ್ರೆ, ಇತ್ತೀಚೆಗೆ ನಾಟಕ ನೋಡಿ ಆಯ್ತು, ಬಸ್ ಹತ್ತಾಯ್ತು, ಹಿಂಗ್ ಮಾತಾಡ್ದೆ ಇನ್ನೇನ್ ಮಾಡ್ತೀರಿ? ಮತ್ತೇನೋರೆ, ವಯಸ್ನಾಗ ನೀವು ನನ್ಕಿನ್ ಸಣ್ಣೋರು. ನನ್ ಸುದ್ದಿ ನಿಮಗ್ ಬೇಡ. ಈಗ್ಲೇ ಹಿಂಗಿರ್ಬೇಕಾರೆ ಹಿಂದೆ ಹ್ಯಾಂಗಿತ್ತು ಅಂತ ನೀವೇ ಯೋಚನೆ ಮಾಡಿ, ಮುಂದೆ ಹ್ಯಾಂಗಾಗುತ್ತೆ ಅಂತ ನೀವೇ ನೋಡೋರಂತೆ. ನನ್ ಬಾಳೆ ಈ ಮಗಿಗೂ ಬಂತಲ್ಲ ಅಂತ ಸಂಕಟ ಆತು. ನನಗೆ ಯಾಕೆ ಊಸ ಬರೀ? ಓಹೋ ಹಣಿಯಮ್ಮನವ್ರೆ, ನೀವು ಬಹಳ ನಾಗರಿಕ ಕಲ್ತು ಬಿಟ್ರಿ. ಅಂತೂ ನಿಮ್ಮಂತವ್ರು ಇಂಥ ವಿಷಯದಾಗ ಹಿಂಗ್ ಅನ್ಬಾರ್ದು. ನನ್ಗೆ ಯಾರು ಎಲ್ರೂ ತಲೆ ಬೋಳ್ಸ್ಕೊಳ್ಳೋದಿಲ್ಲ. ಇಲ್ಲಿಂದ ಬೇರೆ ಎಲ್ಲೂ ಹೋಗೋದು ಇಲ್ಲ. ಇಲ್ಲೇ ಇದ್ದು ನಿಮ್ಗೆಲ್ಲ ಬುದ್ಧಿ ಕಲಿಸ್ತೇನೆ. ಏನಾರ ಮಾಡ್ಕೊಳ್ಳಿ ಸಾವಿತ್ರಮ್ಮ, ನನ್ ಕೈಲಿ ಇದೆಲ್ಲ ನೋಡಕ್ಕಾಗೋದಿಲ್ಲ. ನಾ ಹೋಗ್ತೀನಿ. ದಾಕ್ಷಾಯಿಣಿ, ಹಾಗೆಲ್ಲ ಹಠ ಮಾಡ್ಬಾರ್ದಮ್ಮ. ಸಾವಿತ್ರಮ್ಮ ತಿಳಿದೋರು, ಅವ್ರು ಹೇಳ್ದಂಗ್ ಕೇಳ್ಬೇಕು. ಹೇಳ್ದಂಗ್ ಕೇಳಮ್ಮ. ಮಡಿ ಮಾಡಿಸ್ಕೊಳ್ದೆ ಹೋದ್ರೆ ಬ್ರಾಹ್ಮಣರಿಗೆ ಒಂದ್ ಪಂಚಪತ್ರ ನೀರ್ ಕೊಡಕ್ಕೂ ಆಗಲ್ಲಮ್ಮ. ಬ್ರಾಹ್ಮಣರಿಗೆ ನೀರ್ ಕೊಡಕ್ ಆಗದಿದ್ರೆ ಅಷ್ಟೇ ಹೋಯ್ತು. ನಾನ್ ಹೊಲರ್ಗೆ ಕೊಡ್ತೀನಿ. ಬ್ರಾಹ್ಮಣರಿಗೆ ಒಬ್ರಿಗೆ ನಾ ಬಯರ್ಕೆ ಆಗೋದು? ದಾಕ್ಷಾಯಿಣಿ, ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಸರಿ, ನಾಳೆ ಬೆಳಿಗ್ಗೆ ತಲೆ ಬೋಳ್ಸ್ಕೊತೀನಿ. ನೀವೆಲ್ಲ ಬಂದು ನನ್ಗೆ ಆರತಿ ಮಾಡಿ ತಾಂಬೂಲ ತಗೊಂಡ್ ಹೋಗಿ. ಸರಿಯಲ್ಲ? ಹೋಗೇನು ಹೋಗೇನು ಎಂತಗಾರ ಮಾಡ್ಕೊಳ್ಳಿ. ಬಂದ್ರೆ ಎತ್ಲಾಗಾರ ಹಾಳಾಗ್ಲಿ, ನಮ್ಗೇನಾಗ್ಬೇಕಾಗದೆ. ಬನ್ನಿ, ಬಂದ್ರೆ ನನಗೇನೂ ತೋಚ್ತಿಲ್ಲಪ್ಪ. ಇನ್ನು ನೀನುಂಟು, ನಿಮ್ಮಮ್ಮ ಉಂಟು. ಪುಟ್ಟಾಚಾರ್ಯರೇ, ನಾಪಿತ ಬಂದು ಹಿತ್ಲಲ್ಲಿ ಕಾದಿದ್ದಾನೆ. ಹೆಂಗಸರೆಲ್ಲ ಬಂದಾಗಿದೆ. ನಿಮ್ ಮಗಳು ನೋಡಿದ್ರೆ ಬಾಗಲ್ ಜರ್ಕೊಂಡಿದ್ದಾಳೆ. ಅವಳನ್ನ ಸ್ವಲ್ಪ ಹಿತ್ಲ ಕಡೆ ಬರೋದಕ್ಕೆ ಹೇಳಿ. ಎಂತಾಯ್ತೆ? ಬಿಡೆ ಮಾಡ್ತೀನಿ ತಾಳಿ.
ನಮ್ ಕಂಟಿಗೂ ಮದುವೆ ವಯಸ್ಸು ಆಗ್ತಾ ಬಂತು ಕಣಿ. ಯಾವ ಜಾತಕನು ಕಂಟಿ ಜಾತಕ ಸರಿ ಹೋಗ್ತಾನೆ ಇಲ್ವಲ್ಲ. ಎರಡು ಜಾತಿಗಳು ಬಹಳ ಚೆನ್ನಾಗಿ ಹೊಂದುತ್ತೆ. 16 ಗುಣಗಳು ಕೂಡ್ ಬರ್ತಾ ಇದೆ. ಎಂಥ ಜಾತಕೋ ಏನ್ ಕರ್ಮನು. ಸುಮ್ನೆ ಹೆಣ್ಣು ಗಂಡು ಒಪ್ಪದ್ರಾತು ಬಿಡು ಕೃಷ್ಣ. ದಾಕ್ಷಾಣಿ ಗಂಡ ತೀರ್ಕೊಂಡು 8 ತಿಂಗಳಾತು. ಪಾಪ ಹೇಗಿದ್ದಳು ಏನು. ನಿಂಗೇನ್ ಬಂತೆ ರೋಗ? ಸುಮ್ನೆ ವಾಂತಿ ಮಾಡ್ಕೊಳಕ್ಕೆ? ನಂಗೇನ್ ರೋಗನು ಬಂದಿಲ್ಲ. ನಾನು ಬಸ್ರಿ. ನಿಮ್ ಮಗನೇ ಬಸ್ ತುಂಬ್ದವನು. ನೀವೇ ಬಾಣಂತನ ಮಾಡ್ಬೋದಲ್ಲ. ಆ ಮಗನ್ ಬದ್ಲಿಗೆ ಈ ಮಗ ಅಷ್ಟೇ ಸರಿ ಅಲ್ಲ? ಸಾಯ್ತನ್ನೋರ್ ಸೊಸೆ ದಾಕ್ಷಾಯಿಣಿ ಬಸ್ರಿ ಅಂತೆ. ಹೌದು. ಬನ್ನಿ, ಏನ್ ವಿಚಾರಿಸ್ಕೊಂಡ್ ಬಂದ್ಬಿಡೋಣ. ವಿಚಾರಿಸ್ಕೊಂಡೆ ಬಂದ್ಬಿಡೋಣ. ನಡೀರಿ. ನಡೀರಿ ಹಾಗಾದ್ರೆ. ಅಯ್ಯೋ ದೇವ್ರೆ, ಅನ್ಯಾಯ. ಹೀಗೂ ಉಂಟೆ ಎಂತ ಅನ್ಯಾಯ. ಸಾವಿತ್ರಮ್ಮ, ಏನಿದೆ ಅನ್ಯಾಯ ನಡೀತಾ ಇರೋದು ಈ ಮನೇಲಿ? ನಾವೆಲ್ಲ ಶೃಂಗೇರಿ ಹೋಗಿ ಬಂದು ಬಹಿಷ್ಕಾರ ಹಾಕಿಸ್ತೀವಿ ಅಷ್ಟೇ. ನಡೀರಿ, ನಾನು ಬರ್ತೀನಿ. ಅದ್ ಹೆಂಗ್ ಬಹಿಷ್ಕಾರ ಆಗ್ತಾರ ನೋಡ್ತೀನಿ. ನೀವ್ ಮಾಡೋದ್ ಮಾತ್ರ ಸೈನಾ? ನನ್ ಗಂಡ ಸತ್ತೋದ್ನೆ ಹೊರ್ತು ನನ್ ಯೌವನ ಸತ್ತಿಲ್ವಲ್ಲ. ನನ್ ರಾಜನೇ ಮದ್ವೆ ಆಗ್ತೀನಿ. ನೀವೇನ್ ಮಾಡ್ತಿರೋ ಮಾಡಿ. ಎಲ್ಲೋ ಹುಚ್ಚಿಗೆ ಚಿಡಿದಿರ್ಬೇಕು. ಬನ್ನಿ, ದೆವ್ವ ಭೂತ ಮೆಟ್ಕೊಂಡಿರ್ಬೇಕು. ಹಾ ಹೋಗ್ಲಿ, ನಡೀರಿ.
ಓಹೋ, ಏನ್ ಬಟ್ಟೆನವರು ಊಟದಕ್ಕೆ ಸರಿಯಾಗಿ ಬಂದ್ಬಿಟ್ರಿ. ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಸಮಯಕ್ಕೆ ಬಂದು ತೊಂದರೆ ಕೊಟ್ಟೆ ಅಂತ ಕಾಣುತ್ತೆ. ಏನಿಲ್ಲ, ಏನ್ ತೊಂದ್ರೆ ಇಲ್ಲ. ಏನು ನೀವ್ ಈ ಕಡೆ ಬಂದ್ರಲ್ಲ? ಏನಿಲ್ಲ, ಹಿಂಗೆ ಬಂದೆ, ನೋಡ್ ಹೋಗೋಣ ಅಂತ. ತಗೊಳ್ಳಿ. ದಕ್ಷಿಣಿ ಸುದ್ದಿ ತಿಳಿತೆ ಪಣಿಯಮ್ಮ. ಮೈದಿನಿಂದ ಬಸರಾಗಿ ಅತ್ತೆ ಕೈಯಲ್ಲೇ ಬಾಣಂತನ ಮಾಡಿಸ್ಕೊಂಡಂತೆ. ಗಂಡು ಮಗು ಬೇರೆ. ಅವನ್ನೇ ಮದುವೆ ಆಗ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ. ಹುಡುಗಿ ಚಲೋ ಕೆಲಸ ಮಾಡಿದ್ಲು. ಸದ್ಯ ಮೈದನ್ನೇ ಮಾಡ್ಕೊಂಡ್ಲಲ್ಲ. ಏನಾಯ್ತು ಈಗ? ಮಗು ಅವ್ರ ಮನೆದೇ ಸೈಯಲ್ಲ. ಆಸ್ತಿಗೂ ಹಕ್ಕದಾರ. ಪಣಿಯತ್ತೆ ತಿಪ್ಪಜ್ಜ ಹೆಸರು ಮಗಳಿಗೆ ಹೊಟ್ಟೆ ನೋವಂತೆ, ಬೇಗ ಬರ್ಬೇಕಂತೆ. ಬಂದೇ ಇರು. ಬನ್ನಿ, ಪಲಾರನಾದ್ರೂ ಮಾಡ್ಕೊಂಡು ಹೋಗು. ಅವಳ ನೋವು ಅನ್ಭವಿಸ್ಬೇಕಾರೆ ನಾನ್ ಫಲಹಾರ ಮಾಡೋದಾ? ಬಂದ್ ಮಾಡ್ತೀನಿ. ಪಣಿಯತ್ತೆ, ಪಣಿಯತ್ತೆ, ಅಪ್ಪ ಪಣಿಯತ್ತೆ, ಅಪ್ಪ ಪಣಿಯತ್ತೆ, ಅಪ್ಪ ಪಣಿಯತ್ತೆ, ಅಪ್ಪ ಪಣಿಯತ್ತೆ. ಮಹಾಲಕ್ಷ್ಮಿ, ಪಣಿಯತ್ತೆ ಏನಿಲ್ಲಮ್ಮ.